And then it says in Hebrews 4:16. ನಂತರ 4:16 ಹೀಗೆ ಹೇಳುತ್ತೆ, Therefore we can do something. ಆದ್ದರಿಂದ ನಾವು ಒಂದು ಕೆಲಸ ಮಾಡಬಹುದು. ಇವಾಗ let us also come to the throne of grace. ನಾವು ಇವಾಗ ಧೈರ್ಯವಾಗಿ ಕೃಪಾಸನದ ಮುಂದೆ ಬರೋಣ. The Old Testament people could not go to the throne of grace. ಈ ಒಂದು ಕೃಪಾಸನಕ್ಕೆ ಹಳೆ ಒಡಂಬಡಿಕೆ ಜನರು ಬರ್ಲಿಕ್ಕೆ ಸಾಧ್ಯವಿರಲಿಲ್ಲ. They went to the throne of mercy where they got forgiveness. ಅವರು ಯಾವ ಆಸನಕ್ಕೆ ಹೋದ್ರು ಅಂದ್ರೆ ಕರುಣೆಯ ಆಸನಕ್ಕೆ ಹೋದ್ರು, ಎಲ್ಲಿ ಅವರಿಗೆ ಕ್ಷಮೆ ಸಿಗ್ತಾ ಇತ್ತು ಪಾಪದ ಮೇಲೆ. Yeah, we also need mercy, forgiveness, because we have committed so many sins. ನಮಗೆ ಕೂಡ ಕ್ಷಮೆ ಬೇಕು, ಕರುಣೆ ಬೇಕು, ನಾವು ಪಾಪಗಳನ್ನ ಮಾಡ್ತೀವಿ. But we can have mercy plus grace. ನಮಗೆ ಕರುಣೆ ಮಾತ್ರ ಅಲ್ಲ, ಇಲ್ಲಿ ಕೃಪೆ ಕೂಡ ಸಿಗುತ್ತೆ. You need to know the difference between these two words. ನಿಮಗೆ ಈ ಎರಡು ಪದಗಳ ಅರ್ಥ ಗೊತ್ತಿರಬೇಕು. So when we come to the throne of grace, what do we get? ನಾವು ಕೃಪಾಸನದ ಬಳಿಗೆ ಬಂದಾಗ ನಮಗೇನ್ ಸಿಗುತ್ತೆ? Verse 16. 16ನೇ ವಚನ. First of all, you get mercy. ನಮಗೆ ಮೊದಲು ಕರುಣೆ ಸಿಗುತ್ತೆ. We all need that. ನಮಗೆ ಎಲ್ಲರಿಗೂ ಬೇಕು. That is forgiveness of all our past sins. ಅದು ನಮ್ಮ ಎಲ್ಲಾ ಹಳೆಯ ಜೀವಿತದ ಪಾಪಗಳನ್ನ ಸರಿಪಡಿಸುತ್ತೆ. We cannot remember all the millions of sins we committed in our life. ನಾವು ಮಿಲಿಯಗಟ್ಟಲೆ ಪಾಪಗಳನ್ನ ಮಾಡಿದ್ದನ್ನೆಲ್ಲ ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. When the prodigal son came back to the father in that story, ಆ ಒಂದು ಕತೆ ಯೇಸು ಸ್ವಾಮಿ ಹೇಳಿದ್ರಲ್ಲ, ಆ ದುಂದುಗಾರನ ಮಗನು ತಂದೆಯ ಬಳಿಗೆ ಬಂದಾಗ he did not make a list of all the sins he committed. ಅವನು ಮಾಡಿದಂತ ಎಲ್ಲಾ ಪಾಪಗಳ ಪಟ್ಟಿಯನ್ನು ತಯಾರು ಮಾಡಲಿಲ್ಲ. He only said, Father, I have sinned against heaven and against you. ಅವನು ಹೇಳಿದನ, ತಂದೆಯೇ, ನಾನು ನಿನ್ನ ವಿರುದ್ಧವಾಗಿ ಪರಲೋಕದ ವಿರುದ್ಧವಾಗಿ ಪಾಪವನ್ನು ಮಾಡಿದ್ದೇನೆ ಅಂತ ಹೇಳಿ. If he had made a list, he would have taken many days to complete all the list of sins he did. ಅವನೇನಾದ್ರೂ ಮಾಡಿದ ಪಾಪಗಳನ್ನೆಲ್ಲ ಪಟ್ಟಿ ಮಾಡಬೇಕು ಅಂದಿದ್ರೆ ಬಹಳ ದಿನಗಳು ತಗೊಳ್ತಾ ಇತ್ತು. There was no need. ಅದರ ಅವಶ್ಯಕತೆ ಇರಲಿಲ್ಲ. Come to Jesus and say, Lord, I have sinned in many ways. ಯೇಸು ಸ್ವಾಮಿಯ ಬಳಿ ಬಂದ್ರು, ಸ್ವಾಮಿ ನಾವು ಯೇಸು ಸ್ವಾಮಿಗೆ ಹೇಳ್ಬೋದು, ಬಹಳಷ್ಟು ವರ್ಷಗಳು ಬಹಳಷ್ಟು ಪಾಪಗಳನ್ನ ಮಾಡಿದ್ದೇನೆ. And he gives mercy immediately. ಅವರು ಬಹಳ ಬೇಗ ನಮಗೆ ಕರುಣೆಯನ್ನ ತೋರಿಸ್ತಾರೆ. He says, I will not remember your past anymore. ನಿನ್ನ ಎಲ್ಲಾ ಹಳೆಯ ಪಾಪಗಳನ್ನ ನಾನು ನೆನೆಸ್ಕೊಳ್ಳೋದಿಲ್ಲ, ಇವಾಗ completely wiped out. ಎಲ್ಲವನ್ನು ನಾನು ತೊಳೆದು ಬಿಡ್ತೀನಿ. In the Old Testament, the sin was only covered. ಹಳೆ ಒಡಂಬಡಿಕೆಯಲ್ಲಿ ಅದು ಬರೀ ಮುಚ್ಚಲ್ಪಡ್ತಾ ಇತ್ತು. You read in Psalm 32, our sin is covered. ನಮ್ಮ ಪಾಪಗಳು ಮುಚ್ಚಲ್ಪಡುತ್ತೆ, ಕೀರ್ತನೆ 32ರಲ್ಲಿ ಹೇಳುತ್ತೆ. It's Old Testament. ಹಳೆ ಒಡಂಬಡಿಕೆಯಲ್ಲಿ. But New Testament, we read in 1 John 1 verse 7, our sin is cleansed. 1 ಯೋಹನ 1:7ರಲ್ಲಿ ಹೀಗೆ ಹೇಳುತ್ತೆ, ನಮ್ಮ ಎಲ್ಲಾ ಪಾಪಗಳು ಅಳಿಸಲ್ಪಡುತ್ತೆ ಅಥವಾ ತೊಳೆಯಲ್ಪಡುತ್ತೆ ಅಂತ. Let me use an illustration. ಇದಕ್ಕೆ ಒಂದು ಉದಾಹರಣೆಯನ್ನ ನಾನು ಉಪಯೋಗಿಸ್ತೀನಿ. You write everybody's sins on a blackboard. ಒಂದು ಕಪ್ಪು ಹಲಗೆ ಮೇಲೆ ಎಲ್ಲರ ಪಾಪಗಳನ್ನ ಬರೆಯುವಂಥದ್ದು. And you put a sheet over it, nobody can see it. That is, sin is covered. ಆ ಪಟ್ಟಿ ಮುಂದೆ ಒಂದು ಪರದೆಯನ್ನ ಹಾಕ್ಬಿಟ್ಟು ಅದನ್ನ ಮುಚ್ಚಿದೆ ಅಂತ ಹೇಳ್ಬಹುದು. That is Old Testament. ಅದು ಹಳೆ ಒಡಂಬಡಿಕೆ. That is how Abraham, Isaiah, John the Baptist sins were covered. ಹಾಗೆ ಅಬ್ರಹಾಮ, ಯೆಶಾಯ ಇತರರ ಪಾಪಗಳು ಮುಚ್ಚಲ್ಪಟ್ಟವು. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ it's like taking a wet cloth and wiping out that blackboard. You can't even see it. It's gone. ಇದು ಕಪ್ಪು ಹಲಗೆಯನ್ನ ಒಂದು ನೀರಿನಿಂದ ನೆನೆಸಿದ ಬಟ್ಟೆಯಿಂದ ಒರೆಸಿದ ಹಾಗೆ. Then what happens to those things that are there? You cannot find it. It's gone. It's gone permanently. ಅಲ್ಲಿ ಅದು ನಮಗೆ ಕಾಣಿಸೋದಿಲ್ಲ, ನಮಗೆ ಸಿಗೋದಿಲ್ಲ ಅದು. ಯಾಕೆಂದ್ರೆ ಅದು ಹೋಗ್ಬಿಡ್ತು ಪೂರ್ಣವಾಗಿ. Do you believe that the blood of Jesus Christ is more powerful than that wet cloth that can wipe a blackboard clean? ನೀವು ನಂಬುತ್ತೀರಾ ಯೇಸು ಸ್ವಾಮಿಯ ರಕ್ತವು ಆ ಒಂದು ನೆನೆದ ಬಟ್ಟೆಗಿಂತ ಬಹಳ ಬಲಶಾಲಿಯಾಗಿರುವಂತದ್ದು ಅಂತ? We've all committed so many sins in the past. ನಾವು ಎಲ್ಲರೂ ಬಹಳಷ್ಟು ಪಾಪಗಳನ್ನ ಮಾಡಿದ್ದೇವೆ ನಾವು ನಮ್ಮ And the devil keeps on reminding us, you did this, you did this, you did this. ಸೈತಾನನು ಹೀಗೆ ನಮಗೆ ನೆನೆಸ್ತಾ ಇರ್ತಾನೆ, ನೀವು ಹೀಗೆ ಮಾಡಿದೆ ಅಂತ. And very often you feel condemned. ಬಹಳಷ್ಟು ಸಲ ನೀವು ಖಂಡಿಸಲ್ಪಡ್ತೀರಾ. You're condemned by something you did 20 years ago. 30 ವರ್ಷದ ಮೊದಲು ನೀವು ಏನೋ ಮಾಡಿದ್ರೆ ಅದರ ಬಗ್ಗೆ ನೀವು ಖಂಡನೆಗೊಳಗಾಗ್ತೀರಾ. Even though you have confessed that sin 50 times. ನೀವು ಎಷ್ಟೋ ಸಲ ಅದನ್ನ ಅರಿಕೆ ಮಾಡಿದ್ರು ಕೂಡ. Why is that? ಯಾಕೆ?
because you don't believe that the blood of Jesus Christ is more powerful than a wet cloth that can wipe out a blackboard. ನೀವು ಯೇಸು ಸ್ವಾಮಿಯ ರಕ್ತವು ಆ ನೆನೆದ ಬಟ್ಟೆ ಒರೆಸೋದಕ್ಕಿಂತ ಬಲಶಾಲಿಯಾದದ್ದು ಅಂತ ನಂಬೋದಿಲ್ಲ. And that's why the devil can keep on harassing you. You did this, you did this. You remember what you did last year. You remember what you did last week. ಅದಕ್ಕಾಗಿ ಸೈತಾನನು ನಿಮಗೆ ಅದನ್ನು ನೆನೆಸ್ತಾ ಇರ್ತಾನೆ ಮತ್ತು ಖಂಡಿಸ್ತಾ ಇರ್ತಾನೆ. ನೀವು ಕಳೆದ ವಾರ ಹೀಗೆ ಮಾಡಿದೆ, ಕಳೆದ ವರ್ಷ ಹೀಗೆ ಮಾಡಿದೆ ಅಂತ. I remember the story of a great man of God. ಒಬ್ಬ ದೈವಿಕ ಮನುಷ್ಯನ ಒಂದು ಜೀವಿತದ ವಿಷಯ ನನಗೆ ನೆನಪಿದೆ. He was very severely tempted by Satan. ಸೈತಾನನಿಂದ ಬಹಳ ಗಂಭೀರವಾಗಿ ಶೋಧನೆಗೆ ಒಳಗಾದನು. Not with particular sin. ಒಂದು ಪ್ರತ್ಯೇಕವಾದ ಪಾಪದ ವಿಷಯದಲ್ಲ, but with the memory of his past failures. ಎಲ್ಲ ಹಳೆಯ ಜೀವಿತದಲ್ಲಿ ಆದ ಸೋಲಿನ ಆ ಯೋಚನೆಗಳಿಂದ. The devil told him, you did this and you did this. ಸೈತಾನ ಹೇಳ್ತಾ ಇದ್ದ, ಹೀಗೆ ಮಾಡಿದೆ ನೀನು, ಹೀಗೆ ಮಾಡಿದೆ, ಹೀಗೆ ಮಾಡಿದೆ. And you remember last year you did this. ಕಳೆಯ ವರ್ಷ ನೀನು ಹೀಗೆ ಮಾಡಿದೆ. And 15 years ago you did this. 15 ವರ್ಷದ ಮೊದಲು ಹೀಗೆ ಮಾಡಿದೆ ನೀನು. And last week also you did this. ಕಡೆಯ ವಾರ ಕೂಡ ಹೀಗೆ ಮಾಡಿದೆ ನೀನು. And he went on and on. ಹಾಗೆ ಮುಂದೆ ಹೇಳ್ತಾ ಹೋಗ್ತಾ ಇದ್ದ. And then he told Satan. ನಂತರ ಅವನು ಸೈತಾನನಿಗೆ ಒಂದು ಮಾತು ಹೇಳಿದ. Satan, that's not all. There are many more sins I have committed. ಅಷ್ಟು ಮಾತ್ರ ಅಲ್ಲ ಸೈತಾನ, ಇನ್ನೂ ಎಷ್ಟೋ ಪಾಪಗಳನ್ನ ನಾನು ಮಾಡಿದ್ದೇನೆ. You make the list complete. ನೀನು ಆ ಒಂದು ಪಟ್ಟಿಯನ್ನ ಪೂರ್ಣಗೊಳಿಸು. And then write over it, the blood of Jesus Christ has cleansed me from all these sins. ಅದರ ಮೇಲೆ ನೀನು ಇದನ್ನು ಬರೆದು ಬಿಡು, ಯೇಸು ಸ್ವಾಮಿಯ ರಕ್ತವು ಎಲ್ಲಾ ಪಾಪಗಳನ್ನು ಅಳಿಸಿಬಿಟ್ಟಿದೆ ಅಥವಾ ತೊಳೆದು. You must do the same thing. ನೀವು ಕೂಡ ಹಾಗೆ ಮಾಡಬೇಕು. When the devil reminds you of past sins that you have already confessed. ಯಾವಾಗಲಾದ್ರೂ ಸೈತಾನನು ಬಂದು ನೀವು ಮಾಡಿದ ಹಳೆಯ ಪಾಪಗಳನ್ನ ನಿಮಗೆ ನೆನಪು ಮಾಡುವಾಗ, you say, yes, but Jesus died for that sin and he's cleansed me. ಹೌದು, ಅದು ಸತ್ಯ, ಆದ್ರೆ ಯೇಸು ಸ್ವಾಮಿ ಸತ್ತಿದ್ದಾರೆ ಮತ್ತು ನನ್ನ ಪಾಪ ತೊಳೆಯಲ್ಪಟ್ಟಿದೆ ಅಂತ ಹೇಳಬೇಕು. You may remember it, Satan, but God says he will not remember it. ನೀನು ನೆನ್ಪಿಟ್ಕೊಳ್ಬಹುದು ಸೈತಾನ, ಆದ್ರೆ ದೇವ್ರು ಹೇಳ್ತಾರೆ ದೇವ್ರು ತಾನು ನೆನ್ಪಿಟ್ಕೊಳ್ಳಲ್ಲ ಅಂತ. That is mercy. ಅದು ಕರುಣೆ. But Hebrews 4:16 says, after that you can ask for grace. ಇಲ್ಲಿ ಇಬ್ರಿಯ 4:16 ಹೇಳುತ್ತೆ, ಅದರ ನಂತರ ನೀವು ಕೃಪೆಯನ್ನ ಕೇಳಬಹುದು ದೇವ್ರ ಹತ್ರ. Mercy is for the past. ಕರುಣೆ ಹಳೆಯ ಜೀವಿತಕ್ಕೆ. Grace is for the future. ಕೃಪೆಯು ಮುಂದಿನ ಜೀವಿತಕ್ಕೆ. Grace is to overcome sin. ಕೃಪೆಯು ನಾವು ಪಾಪವನ್ನ ಜಯಗಳಿಸಲಿಕ್ಕೆ. We saw that this morning. ಇವತ್ತು ಬೆಳಗ್ಗೆ ನೀವು ನೋಡಿದ್ರಿ ಅದನ್ನ. When you're under the umbrella of grace, sin cannot have power over you. ನೀವು ಅದನ್ನ ಕೇಳಿಸ್ಕೊಂಡ್ರಿ, ಆ ಒಂದು ಕೊಡೆಯ ಕೆಳಗಡೆ, ಕೃಪೆಯ ಕೊಡೆಯ ಕೆಳಗಡೆ ಇದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡೋದಿಲ್ಲ ಅಂತ. They did not have this in the Old Testament. ಇದು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. How do we get this grace? ಹೇಗೆ ನಾವು ಈ ಕೃಪೆಯನ್ನ ಹೊಂದ್ಕೊಳ್ತೀವಿ? Verse 16, come to the throne of grace. ಇಲ್ಲಿ 16ನೇ ವಚನದಲ್ಲಿ ಆ ಕೃಪಾಸನದ ಬಳಿಗೆ ಬರ್ಬೇಕು ನಾವು. How should you come? ಹೇಗೆ ಬರಬೇಕು? Says here, boldly. ಇಲ್ಲಿ ಹೇಳುತ್ತೆ ಧೈರ್ಯವಾಗಿ ಅಂತ. Some people come so fearfully. Oh God, can I come to your throne of grace? I'm so scared. ಕೆಲವರು ಭಯ ಪಟ್ಕೊಂಡು ಬರ್ತಾರೆ, ದೇವರೇ ಈ ಕೃಪಾಸನದ ಹತ್ರ ಬರ್ಬೋದಾ ನಾನು ಅಂತ ಭಯ ಪಟ್ಕೊಂಡು. That's not the way you should come to God. ಹಾಗೆ ನಾವು ಬರಬಾರದು ದೇವರ ಹತ್ರ. You must come boldly. ನಾವು ಧೈರ್ಯವಾಗಿ ಬರಬೇಕು. Like a little child runs to his father or mother. ಒಂದು ಚಿಕ್ಕ ಮಗು ತಂದೆ ಅಥವಾ ತಾಯಿ ಹತ್ರ ಹೇಗೆ ಓಡಿ ಹೋಗುತ್ತೆ ಧೈರ್ಯವಾಗಿ, ಹಾಗೆ. Have you seen how a little child, if somebody gets scared of something, it quickly runs to its mother? ಒಂದು ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಯಾವುದೇ ವಿಷಯದಲ್ಲಿ ಅವರು ಭಯ ಹೊಂದಿದ್ರೆ ತಕ್ಷಣ ತಂದೆ ತಾಯಿ ಹತ್ರ ಓಡಿ ಹೋಗ್ತಾರೆ. Supposing a 2-year-old child, some dog barks at it. ಒಂದು 2 ವರ್ಷದ ಮಗು ಯಾವುದೋ ಒಂದು ನಾಯಿ ಬೊಗಳುತ್ತೆ ಅಂತ ಇಟ್ಕೊಳ್ಳಿ. He quickly runs to his mother. ಅದು ಬಹಳ ಬೇಗ ತಾಯಿ ಹತ್ರ ಓಡಿ ಹೋಗುತ್ತೆ. He doesn't stand there. ಅಲ್ಲಿ ನಿಂತ್ಕೊಂಡಿರಲ್ಲ. Go like that to God. ಹಾಗೆ ನೀವು ದೇವರ ಹತ್ರ ಹೋಗ್ಬೇಕು. God is more loving than your mother. ನಿಮ್ಮ ತಾಯಿಗಿಂತ ದೇವರು ಪ್ರೀತಿಪೂರ್ಣನು. He is more loving than your father. ನಿಮ್ಮ ತಂದೆಗಿಂತ ಹೆಚ್ಚು ಪ್ರೀತಿಸುವ ಆತನು. He is more loving than anybody in the world. ಲೋಕದಲ್ಲಿರುವಂತ ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುವ ಆತನು ದೇವರು. You don't have to be afraid of God. ನೀವು ದೇವರ ಬಗ್ಗೆ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ. Devil may bark like a dog. ಸೈತಾನನು ನಾಯಿಯಂತೆ ಬೊಗಳಬಹುದು. Run to your father. ಅಂದ್ರೆ ನಿಮ್ಮ ತಂದೆ ಹತ್ರ ಓಡಿ ಹೋಗಿ.
Say, oh Heavenly Father, please protect me. ಪರಲೋಕದ ತಂದೆಯೇ ನನ್ನನ್ನ ಕಾಪಾಡು, Please forgive me, I slipped up and fell again. ನನ್ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ನಾನು ಜಾರಿ ಬಿದ್ದುಬಿಟ್ಟೆ ಪಾಪದಲ್ಲಿ ಅಂತ. We must live like that every day. ಪ್ರತಿ ದಿವಸ ನಾವು ಹೀಗೆ ಜೀವಿಸ್ಬೇಕು. What will happen is after some time you will never be afraid of the devil anymore. ಏನ್ ಆಗುತ್ತೆ ಅಂದ್ರೆ ಸ್ವಲ್ಪ ಸಮಯ, ಕೆಲವು ಸಮಯದ ನಂತರ ನೀವು ಸೈತಾನನ ಮೇಲೆ ಇರುವಂತ ಭಯ ಎಲ್ಲ ಕಳ್ಕೊಂಡ್ ಬಿಡ್ತೀರಾ. Jesus was never afraid of the devil. ಯೇಸು ಸ್ವಾಮಿ ಸೈತಾನನ ಮೇಲೆ ಭಯ ಹೊಂದಲೇ ಇಲ್ಲ ಯಾವಾಗ್ಲೂ. The devil was afraid of him. ಬದಲಿಗೆ ಸೈತಾನನು ಯೇಸುವಿನ ನೋಡಿ ಭಯ ಪಡ್ತಾ ಇದ್ನು. The devils would scream whenever Jesus came into a temple. ಸೈತಾನ ಕಿರ್ಚ್ತಾ ಇದ್ನು ಯೇಸು ಸ್ವಾಮಿ ಯಾವಾಗಾದ್ರೂ ಆ ದೇವಸ್ಥಾನದ ಬಳಿ ಬಂದಾಗ. And do you know that we can be like that? ನಾವು ಕೂಡ ಹಾಗಿರ್ಬಹುದು ಅಂತ ನಿಮಗೆ ಗೊತ್ತಾ? Let me show you a wonderful verse that encouraged me. ನನಗೆ ಉತ್ತೇಜನ ಅಥವಾ ಪ್ರೋತ್ಸಾಹ ಮಾಡಿದ ಒಂದು ಅದ್ಭುತವಾದ ವಾಕ್ಯವನ್ನ ನಿಮಗೆ ತೋರಿಸ್ತೀನಿ. First of all, Hebrews 8:12. ಇಬ್ರಿಯ 8:11 ಮೊದಲನೇದಾಗಿ. Please remember this verse all your life. ಈ ವಚನವನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. Hebrews 8:12. ಇಬ್ರಿಯ 8:12 ವಚನ. The Lord says, ಕರ್ತನು ಹೀಗೆ ಹೇಳ್ತಾನೆ, I will not only be merciful to their iniquities, I will not remember their sins anymore. ಅವರ ಮೇಲೆ ಕರುಣೆ ಕ್ಷಮೆ ಉಳ್ಳವನಾಗಿರೋದು ಮಾತ್ರ ಅಲ್ಲ, ಅವರ ಪಾಪಗಳನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. What's the verse? ಏನು ವಚನ ಏನ್ ಹೇಳುತ್ತೆ? You remember it? ನೀವು ನೆನ್ಪಿಟ್ಕೊಂತೀರಾ? Hebrews 8:12. ಇಬ್ರಿಯ 8:12. That liberated me about 60 years ago. 60 ವರ್ಷದ ಮೊದಲು ನನಗೆ ಅದು ಒಂದು ಬಿಡುಗಡೆಯನ್ನ ತಂದು ಕೊಡ್ತು. God said, I will not remember your sins anymore. ದೇವರು ಹೇಳಿದ್ರು, ನಿನ್ನ ಪಾಪವನ್ನ ನಾನು ನೆನಪಿಗೆ ತಂದುಕೊಳ್ಳೋದಿಲ್ಲ. I believed it. ನಾನು ನಂಬಿದೆನು. You believe it today. ನೀವು ಹೇಗೆ ನಂಬಿ ಇವತ್ತು? God says, I will not remember your sin anymore. ಯಾವತ್ತು ದೇವರು ನಿಮ್ಮ ಪಾಪವನ್ನ ನೆನಪಿಗೆ ತಂದುಕೊಳ್ಳೋದಿಲ್ಲ. Why are you remembering it then if God says he doesn't remember it? ದೇವರು ನೆನಪು ತಂದುಕೊಳ್ಳೋದಿಲ್ಲ ಅಂದ್ರೆ ನೀವು ಯಾಕೆ ನೆನಪಿಟ್ಕೊಳ್ತಾ ಇದ್ದೀರಾ? The devil will remember and keep on reminding you. ಆದ್ರೆ ಸೈತಾನ ಯಾವಾಗ್ಲೂ ನೆನಪಿಟ್ಕೊಂಡು ನಿಮಗೆ ನೆನಪಿಸ್ತಾ ಇರ್ತಾನೆ. But you say the blood of Jesus has cleansed me. ನೀವು ಹೇಳ್ಬೋದು ಯೇಸುವಿನ ರಕ್ತವು ಅದನ್ನ ತೊಳೆದಾಕ್ತು ಅಂತ. 1 John 1:9. 1 ಯೋಹನ 1:9. If we have confess our sins, he is faithful to forgive us and cleanse us from all unrighteousness. 9ನೇ ವಚನ ಹೀಗೆ ಹೇಳುತ್ತೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 1 John 1:7. 1 ಯೋಹನ 1:7. If we walk in the light, ನಾವು ಬೆಳಕಿನಲ್ಲಿರುವಂತಾದ್ರೆ, walk in the light means don't hide anything. Come and tell God everything. ಬೆಳಕಿನಲ್ಲಿ ನಡೆಯೋದು ಅಂದ್ರೆ ದೇವರ ಬಳಿ ಬಂದು ಎಲ್ಲವನ್ನು ಯಥಾರ್ಥವಾಗಿ ಹೇಳುವಂತದ್ದು. Don't confess your sin to any human being. ಮನುಷ್ಯರಿಗೆ ನೀವು ನಿಮ್ಮ ಪಾಪದ ಅರಿಕೆ ಮಾಡೋ ಅವಶ್ಯಕತೆ ಇಲ್ಲ. If you hurt them, then go and confess to them and say, I'm sorry. ಯಾರಿಗಾದ್ರೂ ನೀವು ನೋಯಿಸಿದ್ರೆ ಅವರಿಗೆ ಹೋಗಿ ನೀವು ಅರಿಕೆ ಮಾಡಬಹುದು. Otherwise your sin you confess only to God. ಇಲ್ಲ ಅಂದ್ರೆ ನೀವು ದೇವರಿಗೆ ಮಾತ್ರ ನಿಮ್ಮ ಪಾಪವನ್ನು that is walking in the light. ಅದು ಬೆಳಕಿನಲ್ಲಿ ನಡೆದಂತೆ. It says in verse 7, the last part, the blood of Jesus will cleanse you from all sin. ಇಲ್ಲಿ ಕಡೆಯ ಭಾಗ ಹೇಳುತ್ತೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ. All sin does not mean 90% or 99%, but 100% all sin. ಸಕಲ ಪಾಪ ಅಂತ ಹೇಳಿದಾಗ ಅದು 90% ಅಲ್ಲ, 99% ಅಲ್ಲ, 100%. It doesn't mean all the small sins. It means all the big sins also. Everything is cleansed. ಎಲ್ಲ ಒಂದು ಚಿಕ್ಕ ಪಾಪಗಳು ಅಂತ ಅಲ್ಲ ಅದರ ಅರ್ಥ ಚಿಕ್ಕದು ದೊಡ್ಡದು ಎಲ್ಲ ಪಾಪಗಳನ್ನ. You believe that? ನೀವು ನೋಡಿದ್ರ ಅದನ್ನ? That the blood of Jesus Christ is more powerful than all the sins you have ever committed in your life. ನೀವು ಮಾಡಿದ ಎಲ್ಲಾ ಪಾಪಗಳಿಗಿಂತ ಯೇಸುವಿನ ರಕ್ತವು ಬಹಳ ಬಲಶಾಲಿಯಾದದ್ದು.